ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಅವರು ನನ್ನನ್ನು ಕೊಲೆ ಮಾಡಬೇಕು. ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು DK ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾ ಪಾಪದ ಕೆಲಸ ಇದು. ರಮೇಶ್ ಜಾರಕಿಹೊಳಿನ ಮಾಡಿದ್ರು, ಅದರಲ್ಲಿ ಯಾವುದೂ ಅನುಮಾನ ಇಲ್ಲ. ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ, ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ನನಗಾಗಿರೋ ಅನ್ಯಾಯನ ಅದನ್ನು ತನಿಖೆ ಮಾಡಿಸಿ ಅಥವಾ CBI ಕೊಡಿ ಅಂತ ಹೇಳಿದ್ದೀನಿ. ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ, ಇದನ್ನು ತನಿಖೆ ಮಾಡಿಸ್ತೀನಿ ಅಂತ. ತನಿಖೆ ಮಾಡೋವ್ರಿಗೂ ನಾನು ಬಿಡಲ್ಲ. DK ಶಿವಕುಮಾರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ, ಇಂಥ ಪಾಪ ಕೃತ್ಯಗಳಲ್ಲಿ ಭಾಗವಹಿಸಬೇಡ್ರಿ, ಇಂಥ ಪಾಪಗಳನ್ನ ಮಾಡಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ, ನಿಮಗೂ ಒಂದು ಮನೆ ಇದೆ. ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ. ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಯಾರಾದ್ರೊಬ್ಬರು ಕಣ್ಣೀರು ಹಾಕ್ತಾರೆ. ಇದು ಜ್ಞಾಪಕ ಇಟ್ಕೊಳ್ಳಿ. ನೀವು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿರೋರು, ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅಂದ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸ್ರಿ. ಈ ರೀತಿ ಹನಿ ಟ್ರಾಪ್ ಮಾಡೋದು, ಈ ರೀತಿ ಮಾಡೋದು ಇಷ್ಟು ನೀಚ ಕೆಲಸಕ್ಕೆ DK ಶಿವಕುಮಾರ್ ಅವ್ರು ಇನ್ನು ಮುಂದಕ್ಕಾದ್ರೂ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡಲಿ. ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ. ನನ್ನ ಮೇಲೆ ನೀವು ಯಾವ ಕೇಸ್ ಹಾಕಿದ್ರು ಸರಿ, ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನ್ನ ಸುಳ್ಳು ಕೇಸ್ ಹಾಕಿದ್ದೀರಲ್ಲ. ನಾನಿವತ್ತು ಹೌಸಲ್ಲಿ ಹೇಳಿದ್ದೀನಿ, ನಾನು ರೇಪ್ ಮಾಡಿದರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ, ನಾನು ಹುಳ ಬಿಸಾಯಬೇಕು. ನೀವು ಸುಳ್ಳು ಕೇಸ್ ಹಾಕಿದರೆ ನೀವು ಹುಳ ಬಿಸಾಯ್ತೀರಿ. ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಾಗ ನಿಮ್ಗೆ ಆ ನೋವು ಗೊತ್ತಾಗತ್ತೆ. ಇನ್ನು ಮುಂದಕ್ಕಾದರೂ DK ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ. ಭಾಳ ಹತ್ತಿರದಲ್ಲಿ ಜೀವನ ಮಾಡಿರೋರು ನಾವಿಬ್ಬರು 20ನೇ ವಯಸ್ಸಿನ ಸ್ನೇಹಿತರುಗಳು. ನನಗೆ ಹಿಂಗೆ ಮಾಡಬಾರ್ದಾಗಿತ್ತು. ನಿಮ್ಮ ಹತ್ರ ಏನು ಇಲ್ಲದೇ ಇರೋವಾಗಲಿಂದ ನಾನು ಜೊತೆಯಲ್ಲಿರೋನು, ಏನು ಜೊತೆಯಲ್ಲಿಲ್ಲದೆ ಇರೋವಾಗ ನಾನು ನಿಮ್ಮನ್ನು ನೋಡಿರೋನು. ದೇವರು ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಾನು ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ ಇನ್ನು ಮುಂದಕ್ಕಾದರೂ ತಿದ್ಕೊಂಡು ಒಂದು ಮಾನವರಾಗಿ ಒಂದು ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಿ, ಇಷ್ಟು ಕೀಳು ಮಟ್ಟದ ಹನಿ ಟ್ರಾಪ್ಗೆ ಹೋಗ್ಬಿಟ್ಟು ಕುಟುಂಬಗಳನ್ನ ಹಾಳು ಮಾಡೋಂಥದ್ದಕ್ಕೆ ಹೋಗ್ಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ. ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಅವರು ನನ್ನನ್ನು ಕೊಲೆ ಮಾಡಬೇಕು. ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು DK ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾ ಪಾಪದ ಕೆಲಸ ಇದು. ರಮೇಶ್ ಜಾರಕಿಹೊಳಿನ ಮಾಡಿದ್ರು, ಅದರಲ್ಲಿ ಯಾವುದೂ ಅನುಮಾನ ಇಲ್ಲ. ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ. ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ, ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ, ನನಗಾಗಿರೋ ಅನ್ಯಾಯನ ಅದನ್ನು ತನಿಖೆ ಮಾಡಿಸಿ ಅಥವಾ CBI ಕೊಡಿ ಅಂತ ಹೇಳಿದ್ದೀನಿ. ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ, ಇದನ್ನು ತನಿಖೆ ಮಾಡಿಸ್ತೀನಿ ಅಂತ. ತನಿಖೆ ಮಾಡೋವ್ರಿಗೂ ನಾನು ಬಿಡಲ್ಲ. DK ಶಿವಕುಮಾರ್ಗೆ ಒಂದು ಕಿವಿ ಮಾತು ಹೇಳ್ತೀನಿ, ಇಂಥ ಪಾಪ ಕೃತ್ಯಗಳಲ್ಲಿ ಭಾಗವಹಿಸಬೇಡ್ರಿ, ಇಂಥ ಪಾಪಗಳನ್ನ ಮಾಡಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ, ನಿಮಗೂ ಒಂದು ಮನೆ ಇದೆ. ನಾಳೆ ನಿಮ್ಮ ಕುಟುಂಬ ಬೆಳಿಬೇಕಾಗಿದೆ. ನಾಳೆ ನಿಮ್ಮ ಕುಟುಂಬದಲ್ಲಿ ಇದೇ ರೀತಿ ಯಾರಾದ್ರೊಬ್ಬರು ಕಣ್ಣೀರು ಹಾಕ್ತಾರೆ. ಇದು ಜ್ಞಾಪಕ ಇಟ್ಕೊಳ್ಳಿ. ನೀವು ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿರೋರು, ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅಂದ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸ್ರಿ. ಈ ರೀತಿ ಹನಿ ಟ್ರಾಪ್ ಮಾಡೋದು, ಈ ರೀತಿ ಮಾಡೋದು ಇಷ್ಟು ನೀಚ ಕೆಲಸಕ್ಕೆ DK ಶಿವಕುಮಾರ್ ಅವ್ರು ಇನ್ನು ಮುಂದಕ್ಕಾದ್ರೂ ಹೋಗದಂಗೆ ಜನಸೇವೆ ಕಡೆ ಗಮನ ಕೊಡಲಿ. ಅವ್ರ ಸ್ಥಾನಕ್ಕೆ ಇದು ಶೋಭೆ ತರಲ್ಲ. ನನ್ನ ಮೇಲೆ ನೀವು ಯಾವ ಕೇಸ್ ಹಾಕಿದ್ರು ಸರಿ, ರೇಪ್ ಕೇಸ್ ಹಾಕಿ ನನಗೆ ಮೋಸ ಮಾಡಿ ನನ್ನ ಸುಳ್ಳು ಕೇಸ್ ಹಾಕಿದ್ದೀರಲ್ಲ. ನಾನಿವತ್ತು ಹೌಸಲ್ಲಿ ಹೇಳಿದ್ದೀನಿ, ನಾನು ರೇಪ್ ಮಾಡಿದರೆ ನಾನು ಸರ್ವನಾಶ ಆಗಿ ಹೋಗ್ತೀನಿ, ನಾನು ಹುಳ ಬಿಸಾಯಬೇಕು. ನೀವು ಸುಳ್ಳು ಕೇಸ್ ಹಾಕಿದರೆ ನೀವು ಹುಳ ಬಿಸಾಯ್ತೀರಿ. ನನ್ನ ಕುಟುಂಬಕ್ಕೆ ಆಗಿರೋ ನೋವು ನಾಳೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ಅನುಭವಿಸಿದಾಗ ನಿಮ್ಗೆ ಆ ನೋವು ಗೊತ್ತಾಗತ್ತೆ. ಇನ್ನು ಮುಂದಕ್ಕಾದರೂ DK ಶಿವಕುಮಾರ್ ನೀವು ಬುದ್ಧಿ ಕಲ್ತ್ಕೊಂಡು ಜನಸೇವೆ ಕಡೆ ಗಮನ ಕೊಡಿ. ಭಾಳ ಹತ್ತಿರದಲ್ಲಿ ಜೀವನ ಮಾಡಿರೋರು ನಾವಿಬ್ಬರು 20ನೇ ವಯಸ್ಸಿನ ಸ್ನೇಹಿತರುಗಳು. ನನಗೆ ಹಿಂಗೆ ಮಾಡಬಾರ್ದಾಗಿತ್ತು. ನಿಮ್ಮ ಹತ್ರ ಏನು ಇಲ್ಲದೇ ಇರೋವಾಗಲಿಂದ ನಾನು ಜೊತೆಯಲ್ಲಿರೋನು, ಏನು ಜೊತೆಯಲ್ಲಿಲ್ಲದೆ ಇರೋವಾಗ ನಾನು ನಿಮ್ಮನ್ನು ನೋಡಿರೋನು. ದೇವರು ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಾನು ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ ಇನ್ನು ಮುಂದಕ್ಕಾದರೂ ತಿದ್ಕೊಂಡು ಒಂದು ಮಾನವರಾಗಿ ಒಂದು ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಿ, ಇಷ್ಟು ಕೀಳು ಮಟ್ಟದ ಹನಿ ಟ್ರಾಪ್ಗೆ ಹೋಗ್ಬಿಟ್ಟು ಕುಟುಂಬಗಳನ್ನ ಹಾಳು ಮಾಡೋಂಥದ್ದಕ್ಕೆ ಹೋಗ್ಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ.